ಯಾಕಮ್ಮ ಹೀಗೆ ಮಾಡ್ಕೋತೀಯ? ವಾಟ್ ಈಸ್ ರಾಂಗ್ ವಿತ್ ಯು? ಉಪವಾಸ ಇದ್ದು ಆರೋಗ್ಯ ಕೆಡಿಸ್ಕೊಂಡು ಊಟ ಮಾಡದೆ ಯಾವ ಪೂಜೆ ಮಾಡುವಂತ ದೇವ್ರು ಹೇಳ್ತಾರೆ? ದಿಸ್ ಇಸ್ ನಾಟ್ ರೈಟ್ ಅಮ್ಮ. ಮುಂಚೆ ಆದ್ರೆ ನೀವು ಊಟ ಮಾಡದೇ ಇದ್ರು ನಿಮ್ಗೆ ಆರೋಗ್ಯ ಕೆಡ್ತಿರ್ಲಿಲ್ಲ. ಯು ಆರ್ ಹೆಲ್ ಅಂಡ್ ಹೆಲ್ದಿ. ಆದ್ರೆ ಈಗ ಮುಂಚಿನ ತರ ಅಲ್ಲ ಅಲ್ವಾ? ಟೈಮಿಗೆ ಊಟ ಮಾಡಬೇಕು, ಟೈಮಿಗೆ ಮಾತ್ರೆ ತಗೋಬೇಕು. ಆರೋಗ್ಯ ಕೆಡಿಸ್ಕೊಂಡು ಪೂಜೆ ಮಾಡುವಂತ ಅವಶ್ಯಕತೆ ಏನಿದೆಯಮ್ಮ? ಆರೋಗ್ಯನೂ ಮುಖ್ಯ ಅಲ್ವಮ್ಮ? ಪ್ಲೀಸ್ ಅಮ್ಮ, ಅರ್ಥ ಮಾಡ್ಕೋ ಅಮ್ಮ. ಯು ಹ್ಯಾವ್ ಟು ಬಿ ಕೇರ್ಫುಲ್ ಅಲ್ವಾ? ನಾನು ಬೇರೆ ಮನೆಯಲ್ಲಿಲ್ಲ ಇವಾಗ. ನೀನು ಟೈಮಿಗೆ ಸರಿಯಾಗಿ ಊಟ ಮಾಡಿದ್ಯೋ ಅಲ್ವೋ, ಮಾತ್ರೆ ತಗೊಂಡಿಯೋ ಅಲ್ವೋ, ಇದೇ ನನ್ನ ತಲೆಯಲ್ಲಿ ಯೋಚನೆ ಇರುತ್ತೆ. ನಾನು ಹಾಗೆಲ್ಲ ಟೆನ್ಷನಲ್ಲಿ ಇರೋದು ನಿನಗೆ ಓಕೆನಾ? ನಾನು ತಲೆ ಕೆಡಿಸ್ಕೊಳ್ಳೋದು ನಿನಗೆ ಓಕೆ, ನೀನು ಊಟ ಮಾಡದೇ ಇರೋದು, ನಿನ್ನ ಆರೋಗ್ಯ ಕೆಡಿಸ್ಕೊಂಡಿರೋದು ನಿನಗೆ ಓಕೆ ಆದರೆ ಓಕೆ, ಬಿಟ್ಬಿಡು. ನಾನು ಕೇಳಲ್ಲ, ನಿನಗೆ ಹೇಗೆ ಬೇಕೋ ಹಾಗಿದ್ಬಿಡು. ಸಾರಿ ಕಂದ. ಸಾರಿ ಅಲ್ಲ, ಇನ್ನು ಮುಂದೆ ಹೀಗೆ ಮಾಡಲ್ಲ ಅಂತ ಹೇಳು ಅಮ್ಮ. ಮುನ್ನ ಬಂದು ನೀನು ನನಗೆ ಕಾಣಿಸ್ತಿಲ್ಲ, ನೀನು ಎಲ್ಲಿ ಹೋಗಿದ್ಯಾ ಅಂತ ಗೊತ್ತಿಲ್ಲ ಅಂತ ಹೇಳಿದಾಗ ನನ್ನ ತಲೆನೇ ಕೆಟ್ಟೋಗಿತ್ತು, ಚಿಟ್ಟಿಡ್ದಂಗೆ ಆಗ್ತಿತ್ತು. ನೀನು ನನ್ನ ತಾಯಿ, ನೀನು ಕಾಣಿಸ್ತಿಲ್ಲ ಅನ್ನೋ ಟೆನ್ಷನ್ನು ತೋರಿಸ್ಕೊಳ್ಳೋ ಹಾಗಿಲ್ಲ, ಬಿಡೋ ಹಾಗೂ ಇಲ್ಲ. ಇಡೀ ಎಸ್ಟೇಟು ನಿನಗೋಸ್ಕರ ಹುಡ್ಕಾಡಿದ್ದೀನಿ, ಒದ್ದಾಡಿದ್ದೀನಿ. ಕೊನೆಗೆ ನಿಂತು ಸಿಕ್ತೆ. ಸಿಕ್ಕಿದ ಮೇಲೆ ನಿನಗೆ ಪ್ರಜ್ಞೆ ಇರಲಿಲ್ಲ. ನಿನ್ನ ಪ್ರಜ್ಞೆ ಬರೋವರೆಗೂ ಹೊರಗಡೆ ನನ್ನ ಜೀವ ನನ್ನ ಕೈಯಲ್ಲಿ ಇಟ್ಕೊಂಡು ಕೂತಿದ್ದೆ. ಪ್ಲೀಸ್ ಅಮ್ಮ, ನಿನ್ನ ಆರೋಗ್ಯದ ಬಗ್ಗೆ ನೀನು ನೆಗ್ಲೆಕ್ಟ್ ಮಾಡಬೇಡ. ನಿನಗೇನಾದರೂ ಒಂದು ಚೂರು ಹೆಚ್ಚು ಕಮ್ಮಿ ಆದರೂ ನನಗೆ ಜೀವ ಹೋದಂಗೆ ಆಗತ್ತೆ. ಅಷ್ಟು ಪ್ರೀತಿಸ್ತೀನ ಅಮ್ಮನ? ಸಾರಿ. ಬೇಗ ಪೂಜೆ ಮುಗಿಯತ್ತೆ, ಆದಷ್ಟು ಬೇಗ ಮನೆಗೆ ಬರ್ತೀನಲ್ಲ ಅಂತ ಮಾತ್ರೆ ತಗೊಳ್ದೆ ಬಂದೆ. ಅದಕ್ಕೆ ಸರಿಯಾಗಿ ಕಾರಲ್ಲಿ ಏನೋ ಪ್ರಾಬ್ಲಮ್ ಆಯಿತು. ಫೋನಲ್ಲಿ ಮಾತಾಡ್ತಾ ಎಸ್ಟೇಟ್ ಒಳಗೆ ಬಂದೆ. ಮಳೆ ಶುರು ಆಯಿತು, ತಲೆ ಸುತ್ತಂಗಾಯ್ತು. ಆಮೇಲೆ ಏನು ನೆನಪಿಲ್ಲ ಕಂದ. ಯಾವಾಗ ಇಲ್ಲಿಗೆ ಬಂದನೋ, ಅದೇನಾಯ್ತೋ ಒಂದು ಗೊತ್ತಿಲ್ಲ. ಆಮೇಲೆ ನೀನಿವತ್ತು ಹುಷಾರಾಗಿದೆಯಾ, ಸೇಫ್ ಆಗಿದೆಯಾ ಅಂದರೆ ಅದಕ್ಕೆ ಕಾರಣ ಶ್ವೇತಾ ಅಮ್ಮ. ಅದೇಮ್ಮ, ಶ್ವೇತಾ ನಾನು ಇಂಟ್ರೊಡ್ಯೂಸ್ ಮಾಡಿಸಿದ್ನಲ್ಲ, ನನ್ನ ಫ್ರೆಂಡು RJ ಸ್ಟೇಷನ್ ಓನೋ, ಅವರೇ ಅಮ್ಮ. ಏನು? ಶ್ವೇತಾನ? ಹೇಗೆ? ನೀನು ಪೆಂಡಲ್ ಕೆಳಗಡೆ ಬಿದ್ದಿದ್ದನ್ನು ಅವ್ರು ನೋಡಿದ್ದಾರೆ. ಅವ್ರ ಜೀವನೂ ಲೆಕ್ಕಿಸ್ದೆ ನಿನ್ನನ್ನು ಕಾಪಾಡಿದಾರಮ್ಮ. ಅದಕ್ಕೆ ನಾನು ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಅಮ್ಮ, ಹಬ್ಬ ಸದ್ಯ ಎತ್ಕೂತಿದಿರಲ್ಲ ಅಮ್ಮ. ನೀವಿವತ್ತು ನಮ್ಮೆಲ್ಲರನ್ನೂ ಎದುರಿಸ್ಬಿಟ್ಟಿದ್ರಿ. ಈಗ ಹುಷಾರಾದ್ನಲ್ಲ, ಇನ್ನು ಆ ವಿಷಯ ಬಿಡಿ. ಇಲ್ಲೂ ಹೇಗಾದ್ರೂ ಮಾಡಿ ಬಚಾವಾದ್ರೆ ಅಮ್ಮ ಮಗ ಇಬ್ರು ಬಲೆಗೆ ಹಾಕೊಂಡಾಗೆ. ಶ್ವೇತಾ, ಬಾಮ್ಮ, ಬಾ ಕೂತ್ಕೋ. ಓ, ಏನಿಷ್ಟು ಸಾಫ್ಟಾಗಿ ಕರೀತಿದ್ದಾರೆ? ಪ್ರಜ್ಞೆ ತಪ್ಪಿದ ಮೇಲೆ ಹಳೇದೆಲ್ಲ ಮರ್ತೋಯ್ತಾ ಹೇಗೆ? ಥ್ಯಾಂಕ್ಸ್, ನನ್ನ ಜೀವ ಉಳಿಸಿದ್ದಕ್ಕೆ. ನನ್ನ ಮೇಲೆ ನಿನ್ನ ಋಣ ಇದೆ. ಅಯ್ಯೋ, ಏನು ಮೇಡಮ್ ಋಣ ಅಂತೆಲ್ಲ ಅಂದ್ಕೊಂಡು? ಕಣ್ಮುಂದೆ ಒಬ್ರಿಗೆ ತೊಂದರೆ ಆಗ್ತಿದೆ ಅಂದರೆ ನೋಡ್ಕೊಂಡು ಸುಮ್ಮನಿರೋಕ್ಕಾಗತ್ತಾ? ಆ ಗುಣ ಎಲ್ಲರಿಗೂ ಬರಲ್ಲಮ್ಮ, ನಿನಗಿದೆ. ವೆರಿ ಗುಡ್. ಮತ್ತೆ ನೀನು ಆರಾಮಾಗಿದೆಯಾ ಅಲ್ವಾ? ಟ್ರೀಟ್ಮೆಂಟ್ ಸಿಕ್ತಲ್ವಾ? ಹಾಂ, ನಂದೇನಂತ ದೊಡ್ಡ ಗಾಯ ಅಲ್ಲ ಮ್ಯಾಮ್. ಡ್ರೆಸ್ಸಿಂಗ್ ಮಾಡಿದ್ರು. ನೀವು ನನ್ನ ಬಗ್ಗೆ ಚಿಂತೆ ಮಾಡಬೇಡಿ, ನಮ್ಮ ಹೆಲ್ತ್ ಬಗ್ಗೆ ಗಮನ ಕೊಡಿ. ನಾನು ಆರಾಮಾಗೇ ಇದ್ದೀನಿ. ನಾನು ಶ್ವೇತಾ ಜೊತೆ ಮಾತಾಡ್ತಿರೋದು ಕಾಣಿಸ್ತಿಲ್ವಾ?
ಯಾಕೆ ಎಲ್ಲರೂ ಒಳಗೆ ಬರ್ತಾ ಇದ್ದೀರಿ? ಮೇಡಮ್, ನೀವು ಮಾತಾಡ್ತಾರೆ ಮೇಡಮ್, ನಾನು ಹೊರಗಡೆ ಇರ್ತೀನಿ. ಅವನೆಲ್ಲಿ ಹೋದ? ಅದು ಮ್ಯಾಮ್, ನಕ್ಷತ್ರ ಹೊರಗಡೆ ಒಬ್ಬಳೇ ಇದ್ದಾಳಲ್ವಾ, ಅದಕ್ಕೆ ಭೂಪತಿ ಕಂಪ್ನಿ ಕೊಡಕ್ಕೆ ಹೋಗಿದ್ದಾರೆ. ಅದು ಅಲ್ಲದೆ ಅವಳು ಮಳೆನಲ್ಲಿ ನೆನೆದ್ಲು ಪಾಪ. ನೆಂದಿದ್ರೆ ಅದಕ್ಕೆ? ಅವಳಿಗೂ ಟ್ರೀಟ್ಮೆಂಟ್ ಬೇಕಾಗ್ಬೋದು. ಅವಳು ಅಂದರೆ ತುಂಬ ಕೇರ್, ಅದಕ್ಕೆ ವಿಚಾರ್ಸಕ್ಕೆ ಹೋಗಿರ್ಬೋದು. ಮತ್ತೇನಿಲ್ಲ ಅಷ್ಟೇ. ಅವಳು ಅಷ್ಟು ಮುಖ್ಯನಾ ಅವನಿಗೆ? ಹೌದು, ತುಂಬ ಕ್ಲೋಸ್, ಒಳ್ಳೆ ಫ್ರೆಂಡ್ಸ್, ಬೇರೆ ಏನೂ ಇಲ್ಲ. ನೀವು ಬೇಜಾರು ಮಾಡ್ಕೋಬೇಡಿ ಮ್ಯಾಮ್, ನಾನು ನಿಮ್ಮ ಜೊತೆ ಇರ್ತೀನಿ. ಭೂಪತಿ ಬರೋ ತನಕ ನಾನು ಇಲ್ಲೇ ಇರ್ತೀನಿ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಯಾಕೆ ಅಳ್ತಾ ಇದೆಯಾ? ನಿಂದೊಳ್ಳೆ, ನಾನು ಯಾಕೆ ಅಳ್ಳಿ? ಹಾಗೇನಿಲ್ಲಪ್ಪ. ಮತ್ತು ಕಣ್ಣು ಯಾಕೆ ಕೆಂಪಾಗಿದೆ? ಆಗ್ಲಿಂದ ಮಳೆಲಿ ನೆಂದಿಲ್ವಾ? ನೆಂದ್ರೆ ನೋಡು, ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ. ಆಗಲೇ ಮೇಡಮು ಅಪ್ಸೆಟ್ ಆಗಿದ್ರು ಅನ್ಸುತ್ತೆ, ಹಾಗಾಗಿ ನಿನ್ನ ಹತ್ರ ಹಾಗೆ ಮಾತಾಡಿರ್ತಾರೆ. ಬೇರೆ ಇನ್ನೇನೂ ಇಲ್ಲ, ನೀನು ಬೇಜಾರು ಮಾಡ್ಕೊಂಬೇಡ. ಅವ್ರಿಗೆ ನಿನ್ನ ಮೇಲೆ ಸಿಟ್ಟಿಲ್ಲ. ಸಿಟ್ಟಿದ್ರು ತಪ್ಪಿಲ್ಲ ಬಿಡು, ನಾನು ಮಾಡಿದ್ದೇನು ಕಮ್ಮಿನಾ? ಅವತ್ತು ಪಾರ್ಟಿಲಿ ಅವ್ರು ನನ್ನ ಸುಮ್ಮನೆ ಬಿಟ್ಟಿದ್ದೆ ಜಾಸ್ತಿ. ಇವತ್ತು ಮತ್ತೆ ನನ್ನ ಹೆಸರಲ್ಲಿ ಆ ಥರ ಅವಮಾನ ಆದಾಗ ಅವ್ರು ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ಳೋದು ಸಹಜನೇ. ಅಯ್ಯೋ, ನಾನು ಅವ್ರನ್ನ ಅರ್ಥ ಮಾಡಿಸಿದ್ದೀನಿ. ಇದರಲ್ಲಿ ನಿಂದೇನೂ ತಪ್ಪಿಲ್ಲ, ಇದು ಯಾರೋ ಬೇಕು ಅಂತ ಮಾಡಿಸಿದ್ದು ಅಂತ. ನೀನು ಅರ್ಥ ಮಾಡಿಸೋದಕ್ಕೂ ನಾನೊಂದ್ಸಲ ಕ್ಷಮೆ ಕೇಳೋಕ್ಕೂ ತುಂಬ ವ್ಯತ್ಯಾಸ ಇದೆ. ಆವಾಗ ಎಸ್ಟೇಟಲ್ಲಿ ಅವ್ರಿಗೆ ಸಾರಿ ಕೇಳಬೇಕು ಅಂದ್ಕೊಂಡೆ, ಆದರೆ ಅಷ್ಟರಲ್ಲಿ ಅವ್ರು ಹೊರಟೋಗಿದ್ರು. ಕೊನೆ ಪಕ್ಷ ಇವಾಗಲಾದರೂ ಅವ್ರ ಜೊತೆ ಮಾತಾಡ್ತೀನಿ. ಮುಂದಿನ ಸಲ ನಾನು ಮುಖ ಮುಚ್ಕೊಂಡು ಓಡಾಡಬಾರ್ದು, ಅವ್ರು ನನ್ನ ನೋಡಿ ಮುಖ ತಿರ್ಸ್ಕೊಂಡು ಹೋಗಬಾರ್ದು. ಸರಿ, ಆಯಿತು. ನಿನ್ನನ್ನು ಅವ್ರ ಹತ್ರ ನಾನೇ ಕ್ಷಮೆ ಕೇಳಿಸ್ತೀನಿ, ಓಕೆನಾ? ಆವಾಗಲೇ ಶಕುಂತಲೆ ಮೇಡಮ್ನ ಅಮ್ಮ ಅಂದೆ, ಯಾಕೆ? ಅದು ಇವತ್ತು ನಿಮ್ಮಮ್ಮ ನಿನಗೆ ನೆನಪಾಗಿರ್ಬೇಕಲ್ವಾ, ಅದಕ್ಕೆ ಮೇಡಮ್ನ ಅಮ್ಮ ಅಂದ್ಯಾ? ಅದು ಹಾಂ, ಅವರು ನಮ್ಮಂಥ ಎಷ್ಟೋ ಜನರಿಗೆ ಜೀವನ ಕಟ್ಕೊಟ್ಟಿದ್ದಾರೆ, ಅಂಥವ್ರಿಗೆ ಅಮ್ಮ ಅನ್ನೋದು ತಪ್ಪಿಲ್ಲ ಅಲ್ವಾ? ಹಾಂ, ಅದು ನಿಜನೇ. ಅಯ್ಯೋ, ಅದೆಲ್ಲ ಬಿಟ್ಟಾಕು. ಇವಾಗ ನಾನು ಮತ್ತೆ ಹೋಗಿ ಅವ್ರ ಹತ್ರ ನಿನ್ನ ಬಗ್ಗೆ ಮಾತಾಡ್ತೀನಿ. ನಿನ್ನ ಹೇಗೆ ಕ್ಷಮಿಸಲ್ವೋ ನಾನೇ ನೋಡ್ತೀನಿ. ನೀನು ಟೆನ್ಷನ್ ತೊಗೊಂಬೇಡ, ನಾನು ಬರ್ತೀನಿ. ಹೇಗ ಆ ಹುಡುಗಿ? ಭೂಪತಿಗೆ ತುಂಬ ಹತ್ರನಾ? ಹ್ಞೂ ಮ್ಯಾಮ್, ಅವರಿಬ್ಬರು ತುಂಬ ಕ್ಲೋಸ್. ಇಬ್ಬರು ಒಂದೇ ಮನೇಲಿರೋದು, ಜೊತೆನಲ್ಲಿ ಕೆಲಸ ಬೇರೆ ಮಾಡ್ತಾರಲ್ಲ, ಸೊ ಆಬ್ವಿಯಸ್ಲಿ ಬಾಂಡ್ ತುಂಬ ಕ್ಲೋಸ್ ಆಗೇ ಇದೆ. ಭೂಪತಿಗೆ ನಕ್ಷತ್ರ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ತುಂಬ ಹಚ್ಕೊಂಡಿದ್ದಾರೆ. ಏನೋ ನಂಗೆ ಇಷ್ಟ ಆಗಲಿಲ್ಲ. ಭೂಪತಿ ಜೊತೆ ಫ್ರೆಂಡ್ಶಿಪ್ ಮಾಡೋ ಯಾವ ಯೋಗ್ಯತೆನೂ ಇಲ್ಲ ಅವಳಿಗೆ. ಏನೋ ಇಷ್ಟೊತ್ತು ಎಲ್ಲ ಚೆನ್ನಾಗಿ ನಡೀತಿದೆ, ಆದರೆ ನಾನು ಮದುವೆಗೆ ಒಪ್ಪಿನೂ ಪರಿಚಯ ಇಲ್ದಂಗೆ ಆಡಿದ್ದು ನೆನಪಾದ್ರೆ ಅಷ್ಟೇ. ಇನ್ನೆಂಗೆ ಆಡ್ತಾರೋ ಅದೇ ಟೆನ್ಷನ್ ಆಗ್ತಿರೋದು. ಓಕೆ, ಲೀವ್ ದ್ಯಾಟ್. ನಿನ್ನ ಬಗ್ಗೆ ಹೇಳು. ಭೂಪತಿನೂ ನೀನು ಹೇಗೆ ಮೀಟ್ ಮಾಡಿದ್ರಿ?
ಆ್ಯಕ್ಚುಲಿ ಮ್ಯಾಮ್ ಅದೊಂದು ಆಕ್ವರ್ಡ್ ಇನ್ಸಿಡೆಂಟ್. ನಾನು ಭೂಪತಿನ ಫಸ್ಟ್ ಟೈಮ್ ಮೀಟ್ ಆಗಿದ್ದು ರೆಸ್ಟೋರೆಂಟಲ್ಲಿ. ಮೀಟ್ ಆಗಿದ್ದೆ ನಾನೇ, ಇಬ್ಬರೂ ಜಗಳ ಆಡ್ಕೊಂಡ್ವಿ. ಒಬ್ರ ಬಗ್ಗೆ ಒಬ್ರಿಗೆ ರಾಂಗ್ ಪಿಕ್ಚರ್ ಬೇರೆ ಇತ್ತು. ಆದರೆ ಅದು ಜಾಸ್ತಿ ದಿನ ಉಳಿಲಿಲ್ಲ. ನಾನು ಹೋಗಿ ಅವ್ರಿಗೆ ಸಾರಿ ಕೇಳಿದೆ, ಆಮೇಲೆ ಇಬ್ಬರು ಫ್ರೆಂಡ್ಸ್ ಆದ್ವಿ. ಓ ಹಾಗೆ. ಭೂಪತಿ ಹೇಗನ್ನಿಸ್ತಾನೆ? ಗಾಡ್, ಏನಂತ ಹೇಳಿ, ಒಂದು ಶಬ್ದ ಹೆಚ್ಚು ಕಮ್ಮಿ ಆದರೂ ಕುತ್ತಿಗೆಗೆ ಬರುತ್ತೆ. ಅದು ಒಳ್ಳೆ ಹುಡುಗ, ಸಿಂಪಲ್ ಮ್ಯಾನ್, ಜೆಂಟಲ್ಮ್ಯಾನ್ ಅನ್ನಿಸ್ತಾರೆ. ಮತ್ತು ಭೂಪತಿ ಬಗ್ಗೆ ನಿಂಗೆ ಇನ್ನೇನು ಗೊತ್ತು? ಅವ್ನ ಫ್ಯಾಮ್ಲಿ, ಅವ್ನ ಬ್ಯಾಕ್ಗ್ರೌಂಡ್, ಅವ್ನ ಹಿಸ್ಟ್ರಿ, ಅವ್ನ ಫ್ರೆಂಡ್ ಅಂದಮೇಲೆ ಏನಾದರೂ ಗೊತ್ತಿರಬೇಕಲ್ಲ. ಮೊನ್ನೆ ಶಕುಂತಲಾ ದೇವಿಯವ್ರು ಕಾಲ್ ಮಾಡಿದ್ರು. ತುಂಬಾ ತಡ ಮಾಡ್ತಿದ್ದೀರಿ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡಿ, ನಾನು ಬೇರೆ ಹುಡುಗಿನ ಹುಡುಕ್ತೀನಿ ಅಂದ್ಬಿಟ್ರು. ಅದಕ್ಕೆ ಪಾಪ ಗಾಬ್ರಿಲಿ ಅತ್ತಿಗೆ ನಿನಗೆ ಮದುವೆ ಒಪ್ಪಿಗೆ ಅಂತ ಹೇಳ್ಬಿಟ್ರು ಕಣೆ. ಮುಗೀತು ನನ್ನ ಕತೆ. ಎಲ್ಲ ಗೊತ್ತಿದ್ದು ನನ್ನ ಬಾಯಿ ಬಿಡ್ಲಿ ಅಂತ ಹೀಗೆ ಪ್ರಶ್ನೆ ಮಾಡ್ತಿರ್ಬೇಕು. ನಿನ್ನ ಪ್ರಕಾರ ಭೂಪತಿ ಒಬ್ಬ ಸಾಮಾನ್ಯ ಕುಕ್ ಅಲ್ವಾ? ಬಟ್ ಯು ಆರ್ ರಾಂಗ್ ಶ್ವೇತಾ. ಅವನ್ ಬರೀ ಕುಕ್ ಅಲ್ಲ. ಮತ್ತೆ ಭೂಪತಿ ನನ್ನ ಮಗ. MPR ಗ್ರೂಪ್ನ 500 ಹೋಟೆಲ್ ಬ್ರಾಂಚಸ್ನ ವಾರಸದಾರ. ಐ ಆಮ್ ಕನ್ಫ್ಯೂಸ್ಡ್. ನನಗೆ ಭೂಪತಿ ಬಗ್ಗೆ, ಈ ಮದುವೆ ಬಗ್ಗೆ ಎಲ್ಲ ಗೊತ್ತಿರೋದು ಇವ್ರಿಗಿನ್ನೂ ಗೊತ್ತಾಗಿಲ್ವಾ? ಮತ್ತಾಗಲೇ ಅಮ್ಮ ಫೋನಲ್ಲಿ ಏನು ಅಂದಿದ್ದು? ಏನು ನಡೀತಿದೆ ಇಲ್ಲಿ?